ವೆಲ್ಕಮ್ ಬ್ಯಾಕ್. ಇಂಡಿಯಾ ಲಾಕ್ಡೌನ್ ಇವತ್ತು 13ನೇ ದಿವಸ. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 163ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಇವತ್ತು 12 ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ರಾಜ್ಯದಲ್ಲಿ ಒಟ್ಟು 20 ರೋಗಿಗಳು ಡಿಸ್ಚಾರ್ಜ್ ಆಗಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ರಾಜ್ಯ ಸರ್ಕಾರದಿಂದ ಮೆಡಿಕಲ್ ಬುಲೆಟಿನ್, ಅಫಿಷಿಯಲ್ ಬುಲೆಟಿನ್ ಕೂಡ ರಿಲೀಸ್ ಆಗಿದೆ. ಬೇಕರಿಗಳ ಆರಂಭಕ್ಕೂ ಕೂಡ ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ಕೂಡ ಸಿಕ್ಕಿದೆ. ಲಾಕ್ಡೌನ್ ಇಂದ ಬೇಕರಿಗಳಿಗೆ ವಿನಾಯಿತಿ ಸಿಕ್ಕಿದೆ. ಬೇಕರಿ, ಮಿಠಾಯಿ, ಸಿಹಿ ತಿಂಡಿ ತಯಾರಿ ಮಾಡೋರು ಅಂಥ ಮಳಿಗೆಗಳು ಓಪನ್ ಆಗಬಹುದು, ಅವರಿಗೆ ವಿನಾಯಿತಿ ಕೂಡ ಕೊಟ್ಟಿದ್ದಾರೆ. ಬೇಕರಿ ಹತ್ರ ತಿನ್ನೋಕೆ ಅವಕಾಶ ಇಲ್ಲ. ಬೇಕರಿ ಹತ್ರ ಹೋಗಿ ಬ್ರೆಡ್, ಬನ್ನು, ಕೇಕು, ಮಿಕ್ಸರು ಇದೆಲ್ಲವನ್ನು ಕೂಡ ಪಾರ್ಸಲ್ಗಳನ್ನು ತೆಗೆದುಕೊಂಡು ಹೋಗ್ಬೋದು. ಅದಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿದೆ. ವಿನಾಯಿತಿ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ಈ ಕ್ಷಣ ನೀವು ನೋಡ್ತಿರುವಂತಹ ಮಾಹಿತಿ ನೀವೆಲ್ಲರ ಗಮನಕ್ಕೆ ಕೊಡ್ತಾ ಇದ್ದೀವಿ. ಬೇಕರಿ, ತಿಂಡಿ ತಿನಿಸು, ಮಿಠಾಯಿಗಳೇನಿದೆ ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು. ಆದರೆ ಅಲ್ಲಿ ನಿಂತ್ಕೊಂಡು ನಿಮಗೆ ಇಷ್ಟವಾಗಿರೋ ತಿಂಡಿನ ತಿನ್ನೋ ಹಾಗಿಲ್ಲ. ಕೇಕ್ ಆದರೂ ಅಷ್ಟೇ, ಐಸ್ ಕ್ರೀಮ್ ಆದರೂ ಅಷ್ಟೇ, ಆ ಬೇಕರಿ ಸಿಗುವಂಥ ಯಾವುದೇ ಪದಾರ್ಥ ಆಗಲಿ ನೀವು ಅದನ್ನು ತೆಗೆದುಕೊಂಡು ಹೋಗ್ಬೋದು. ಯಾವುದೇ ರೀತಿಯಿಂದ ತಿನ್ನುವ ಹಾಗೆ ಅಂದರೆ ಅಲ್ಲಿ ನಿಂತ್ಕೊಂಡು ತಿನ್ನೋ ಹಾಗಿಲ್ಲ ಅಷ್ಟೇ. ಸೊ ಹಾಗಾಗಿ ಒಂದಷ್ಟು ಮಾಹಿತಿ, ಅಫಿಷಿಯಲ್ ಬುಲೆಟಿನ್ ಕೂಡ ರಿಲೀಸ್ ಆಗಿದೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 163ಕ್ಕೆ ಏರಿಕೆಯಾಗಿದೆ. ನಾವೆಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಕೊರೋನಾ ಎಫೆಕ್ಟ್ ಬಹಳ ಕಡಿಮೆ ಆಗುತ್ತೆ. ಕೊರೋನಾ ಆರ್ಭಟ ಬಹಳ ಕಡಿಮೆ ಆಗುತ್ತೆ. ಅದು ನಾವೆಲ್ಲರಲ್ಲಿ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ 12 ಹೊಸ ಕೋವಿಡ್ ಪ್ರಕರಣಗಳು ನಮಗೆ ವರದಿಯಾಗಿದೆ. 163 ಖಚಿತ ಕೋವಿಡ್-19 ಪ್ರಕರಣಗಳು ಇವತ್ತು ಗುರುತಿಸಲ್ಪಟ್ಟಿದೆ. ಇದರಲ್ಲಾಗಲೇ 4 ಜನ ತೀರೋಗಿದ್ದಾರೆ ಒಟ್ಟು ಇದರಲ್ಲಿ, ಮತ್ತೆ ಒಬ್ರು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ನಾವೆಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಕೊರೋನಾ ಎಫೆಕ್ಟ್ ಬಹಳ ಕಡಿಮೆ ಆಗುತ್ತೆ. ಕೊರೋನಾ ಆರ್ಭಟ ಬಹಳ ಕಡಿಮೆ ಆಗುತ್ತೆ. ಅದು ನಾವೆಲ್ಲರಲ್ಲಿ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ 12 ಹೊಸ ಕೋವಿಡ್ ಪ್ರಕರಣಗಳು ನಮಗೆ ವರದಿಯಾಗಿದೆ. 163 ಖಚಿತ ಕೋವಿಡ್-19 ಪ್ರಕರಣಗಳು ಇವತ್ತು ಗುರುತಿಸಲ್ಪಟ್ಟಿದೆ. ಇದರಲ್ಲಾಗಲೇ 4 ಜನ ತೀರೋಗಿದ್ದಾರೆ ಒಟ್ಟು ಇದರಲ್ಲಿ, ಮತ್ತೆ ಒಬ್ರು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಪಕ್ಕದ ತಮಿಳುನಾಡು ಕತೆ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ತಲ್ಲಣವನ್ನು ಉಂಟು ಮಾಡುತ್ತೆ. ಅದರಲ್ಲೂ ಕೂಡ ತಬ್ಲೀಗ್ ಜಮಾತ್ ಸಭೆಗೆ ಹೋಗಿ ಬಂದವರು, ಕೊರೋನಾ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತಬ್ಲೀಗ್ ಸಭೆಯಲ್ಲಿ ಹೋಗಿದ್ದ 1475 ಜನರ ಪರೀಕ್ಷೆ ಆಗಿದೆ. ಅದರಲ್ಲಿ 573 ಮಂದಿ ಪಾಸಿಟಿವ್ ಬಂದಿದೆ. ಅಂದ್ರೆ ಅರ್ಥ 855 ಮಂದಿ ನೆಗೆಟಿವ್ ಬಂದಿದೆ. ಇವತ್ತು ತಮಿಳುನಾಡಲ್ಲಿ 50 ಹೊಸ ಕೇಸ್ ಪತ್ತೆಯಾಗಿದೆ. 50ರಲ್ಲಿ 48 ಜನ ತಬ್ಲೀಗ್ ಜಮಾತ್ ಸಭೆಗೆ ಹೋಗಿ ಬಂದವರೇ. ಬ್ರೇಕಿಂಗ್ ನ್ಯೂಸ್. ತಮಿಳುನಾಡು ಮತ್ತು ಕೇರಳ ಎರಡೂ ಭಾಗದಲ್ಲಿ ಕೂಡ ತಬ್ಲೀಗ್ ಜಮಾತ್ ಸಭೆಗೆ ಹೋಗಿ ಬಂದವರೇ. ತುಂಬಾ ಜನ ಸೋಂಕಿತರಿರೋದು, ಹಾಗಾಗಿನೇ ಗ್ರಾಫ್ ಹಂಗೆ ಮೇಲೋಗ್ತಾ ಇದೆ. ಕೇರಳದಲ್ಲಿ ಇವತ್ತು 13 ಹೊಸ ಪ್ರಕರಣಗಳು ಕೂಡ ಪತ್ತೆಯಾಗಿದೆ. ಜೊತೆಗೆ ತಮಿಳುನಾಡಲ್ಲಿ 50 ಹೊಸ ಪ್ರಕರಣಗಳು, ಅದು 48 ಮಂದಿ ತಬ್ಲೀಗ್ ಜಮಾತ್ ಸಭೆಗೆ ಹೋಗಿ ಬಂದವರು. ಕೇರಳ ಒಂದ್ ಕಡೆ, ಕಾಸರಗೋಡಿನಲ್ಲಿ 9 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಆ 9ರಲ್ಲಿ 2 ದೆಹಲಿ ತಬ್ಲೀಗ್ ಜಮಾತ್ ಸಭೆಯ ನಂಟಿದೆ. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಗದಗದಿಂದ ಕೂಡ ಮಾಹಿತಿ ಬರ್ತಾ ಇದೆ. ಅದನ್ನು ಹೇಳೋಕೆ ಮುಂಚೆ ಚಿಕ್ಕ ಬ್ರೇಕ್ ತಗೋತೀನಿ, ಎಲ್ಲೂ ಹೋಗ್ಬೇಕಾಯ್ತು.